ಕೇಂದ್ರ ಸರ್ಕಾರ ಈ ಜಾತಿ ಸಮೀಕ್ಷೆ ಮಾಡುವಂತ ವರ್ಗದಲ್ಲಿ ಜಾತಿ ಸಮೀಕ್ಷೆ ಮಾಡ್ತಾರೆ. ನಮ್ಮೊಳಗೆ ಜಾತಿ ಇದು ಶುರು ಆಗುತ್ತೆ, ಆವಾಗ ಸಂಘರ್ಷ ಶುರು ಆಗುತ್ತೆ. ಸಂಘರ್ಷ ಶುರು ಆದ ನಂತರ ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಯಾವುದೇ ಸರ್ಕಾರ ಆಗುತ್ತೆ, ಜಾತಿ ಇದಕ್ಕೆ ನೀವು ಕೈ ಹಾಕಿ ಜೇನುಗಳು ಕೈ ಹಾಕಿ ಎಲ್ಲ ನಡೆದು ಹೋಗಿರ್ತಾವೆ. ಎಲ್ಲ ಸುಮ್ಮನೆ ಇವೆಲ್ಲ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಜಾತಿ ಸಮೀಕ್ಷೆ ಮಾಡುವಂತ ವರ್ಗದಲ್ಲಿ ಜಾತಿ ಸಮೀಕ್ಷೆ ಮಾಡ್ತಾರೆ. ಮಾಡಿದ ನಂತರ ಕೆಲವರು ಏನ್ ಮಾಡ್ತಾರ, ಈ ಜಾಸ್ತಿ ಮಕ್ಕಳು ಬೇಡ ಅಂತ ಈಗ ನಮ್ಮ ಮಕ್ಕಳ ಒಂದೊಂದು ಸಾಕಂತ ಇನ್ನು ಕೆಲವರು ನಾಲ್ಕು ಮಕ್ಕಳು ಮಾಡಿರ್ತಾರೆ. ಜಾತಿ ಇದು ಮಾಡಿದ ಕೂಡ ಈಗ ಯಾವ ಕಮ್ಯುನಿಟಿ ಹೆಚ್ಚಾಗತ್ತೆ ಆ ಕಮ್ಯುನಿಟಿ ಅವರು ನಾಳೆ ರಿಸರ್ವೇಷನ್ ಕೇಳ್ತಾರೆ. ಶುರು ಆಗುತ್ತೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇಟ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದನ್ 50% ಅಂತ ರೂಲ್ ಐತಿ. ಇವಾಗ ತಮಿಳುನಾಡು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಬಟ್ ಏನಿದೆ ಈಗ ನೋಡಿ, ಲಿಂಗಾಯತರು 1,10,00,000 ಜನ ಇದ್ದಾರೆ. ಇವ್ರು ಏನ್ ಮಾಡಿದ್ರು, ಕೆಲವರಿಂದ ಆದಿಗಳು, ಸಾಧರು, ಗಾಣಿಗರು ಹಿಂಗ ಎಲ್ಲ ಸಪ್ರೇಟ್ ಮಾಡಿದ್ರೆ ಈ ಸಮೀಕ್ಷೆ ಅವ್ರು ತಗೊಂಡಿದ್ರು. ಅವರೆಲ್ಲ ಮೈನಾರಿಟಿ ಒಳಗದಾರ, ಮೈನಾರಿಟಿ ಒಳಗದಾರ. ಅದಕ್ಕೆ ಅವ್ರಿಗೆ ಬರೋದಿಲ್ಲ. ನಾಳೆ ಏನಾಗತ್ತಿದ್ದು ಒಂದೊಂದು ಜಗಳ ಅಸಮಾಧಾನ ಶುರು ಆಗತ್ತೆ. ಇದು ನನ್ನ ದೃಷ್ಟಿಯಿಂದ ನಾವೆಲ್ಲ ಮಾತಾಡ್ತೀವಿ, ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ಪಕ್ಷ ನಾವೆಲ್ಲ ಹೇಳ್ತಿರ್ತೀವಿ. ಬಟ್ ಇದನ್ನು ಮಾಡೋದ್ರಿಂದ ಯಾರಿಗೆ ಲಾಭ ಎದಕ್ಕೆ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ. ಬಟ್ ನನಗೇನಂದ್ರೆ ಇದು ಮತ್ತೆ ನಾಳೆ ಈಗ ಮಾಡ್ತಾರೆ ಇವರು, ಅಷ್ಟು ಸುಲಭವಾಗಿದ್ದು ಇದು ಯಾವುದೂ ಇಲ್ಲ. ನಾಳೆದೆಲ್ಲ ಗಂಭೀರ ಚಿಂತನೆಗೆ ಎಡೆ ಮಾಡಿಕೊಳ್ಕೊಂಡು ನನ್ನ ಇಷ್ಟು ವರ್ಷ ನಾನು ಅನುಭವದಲ್ಲಿದ್ದಂಥದ್ದು. ಹೀಗಾಗಿ ಅದರಿಂದ ಕೇಂದ್ರ ಸರ್ಕಾರನ ಏನೋ ಒಂದು ಅದು ಇಶ್ಯೂ ಮಾಡೈತಿ, ಅಂದ್ರೆ ಕಾಂಪಿಟೇಷನ್ ಮೇಲೆ ಮಾಡಿದಂಗೆ ಆಗ್ತದೆ. ಇವ್ರಿಗೆ ಕಾಂಟ್ರಡಿಕ್ಟರಿ ಬಂದು ಏನ್ ಮಾಡ್ತಾರೆ ಮುಂದೆ. ಆಮೇಲೆ ಈಗ ನಿನ್ನೆ ಬಂದು ನಾ ಬೆಂಗಳೂರಾಗಿದ್ದೆ, ಈ ಲಿಂಗಾಯತ ಧರ್ಮ ಇದಕ್ಕೆ ಹೋಗಿದ್ದೆ ನಾವು ಪಾಟೀಲ್ ಬುಕ್ಗಳು. ಅವಾಗಿನ ಮಿಳ್ಕಲ್ ಸ್ವಾಮಿಗಳಿದ್ರು, ಎಲ್ಲರೂ ಲಿಂಗಾಯತಕ್ಕೆ ಬರ್ಸ್ಬೇಕು, ಇನ್ನೊಂದೆಲ್ಲ ಸಬ್ಕಾಸ್ಟಕ್ಕೆ ಬರ್ಸ್ಬೇಕು ಅಂತ. ಅರ್ಥ ಏನದು ಹೌದಲ್ಲ. ಈಗ ಮತ್ತ ಅದನ್ನ ಇದನ್ನ ಮಾಡಿದಂಗತ್ತೆ. ಇದಕ್ಕೆ ಒಟ್ಟಾರೆ ಏನಂದ್ರೆ ಜಾತಿ ಸಮೀಕ್ಷೆ ಮಾಡುವಂಥವ್ರು ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅದು ಎಲ್ಲ ನಾ ಮಾತಾಡಕ್ಕಾಗೋದು ಸಭಾಪತಿಯಾಗಿ ಎಲ್ಲ ರಾಜಕೀಯ ತುಮಲಗಳವೆಲ್ಲ ರಾಜಕೀಯದಲ್ಲಿರುವಂಥವು. ಏನು ನಾ ಹೇಳ್ತೀನಿ, ಇದರಿಂದ ಏನಪ್ಪಾ ನಾವು ಡ್ಯಾಮ್ಗಳು ಕಟ್ಟಿದೀವಿ, ರೈತರು ನೀರು ಬಿಟ್ಟಿವಿ, ಮತ್ತೊಮ್ಮೆ ಅವು ಏನಿಲ್ಲ. ಇವರಿಗೆಲ್ಲ ರಿಸರ್ವೇಷನ್ ಜಾಸ್ತಿ ಬೇಕು, ಅವ್ರಿಗೆ ಬೇಕು, ಅವ್ರಿಗೆ ಕೊಟ್ಟು ನಮಗೆ ಕೊಟ್ಟದನ್ನು ಕಸ್ಕೊಂಡು ಇನ್ನೊಬ್ರಿಗೆ ಕೊಡೋದು, ಇದೆಲ್ಲ ಶುರು ಆದ ನಂತರ ಇದು ಒಂದಕ್ಕೊಂದಂದ್ರೆ ನಮ್ಮೊಳಗೆ ಜಾತಿ ಇದು ಶುರು ಆಗುತ್ತೆ. ಆವಾಗ ಸಂಘರ್ಷ ಶುರು ಆಗುತ್ತೆ. ಸಂಘರ್ಷ ಶುರು ಆದ ನಂತರ ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾವುದೇ ರೀತಿಯಿಂದ ಇಲ್ಲಿವರೆಗೆ ಬಂದ ದೇಶದಲ್ಲಿ 400 ವರದಿ ಮಾಡೇ ಎಷ್ಟೋ ಸಮಸ್ಯೆ ಕ್ರಿಯೇಟ್. ಅದಕ್ಕೆ ಮೊದಲಿದ್ದಲ್ಲಿ ಎಲ್ಲರೂ ನೆಮ್ಮದಿಯಾಗಿದ್ರು. ಈಗ ಮಾಡಿದ್ದಾರೆ. ಇದರದ್ದು ಪ್ರತಿಫಲ ಏನಾಗತ್ತೆ ಅನ್ನೋದು ನಾವೇನು ಹೇಳಕ್ಕೆ ಕಷ್ಟ ಐತಿ. ಆದ್ರೆ ಇದು ಪ್ರತಿಫಲ ಅಂತೂ ಒಳ್ಳೇದಾಗೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ದೇಶದಲ್ಲಿ ಈ ತರ ಯಾವ ದೇಶದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡೋದು, ಕರೆಕ್ಟ್ ಮಾಡೋದು, ಇನ್ನೂ ಮಾಡೋದು, ಇನ್ನೂ ಬಹಳ ಕಟ್ಟುನಿಟ್ಟ ಇವರು ಮತ್ತೆ ಈಗ ಮಾಡಿದೀವಿ ಬಿಟ್ಟಿವಿ ಅನ್ನೋದು ಮಾಡ್ಬೋದು. ಇದೊಂದು ಪೂರ್ಣ ಮೆಟ್ಟಿಗೆ ಸಂಬಂಧ ಮಾಡೋದು. ಆ ಕೆಲವೊಂದು ಕಾಶ್ಮೀರ ಇರ್ತದೆ, ಅದ್ರ ಖಾಲಿ ಮಾಡ್ತೀವಿ. ಯಾಕೆ ನಮ್ಮ ಎಲ್ಲೇ ದೇಶ ನಮ್ಮ ಇದ್ರಾಗಿದ್ರಿ ಯಾಕೆ ಸುಮ್ಮನೆ ಹೋಗ್ತಾರೆ ಎಲ್ಲರೂ? ಬಂದ್ರೆ ಈಗ ನಮ್ಮ ಹೋಗಿಬೇಕು. ನಮ್ಮ ದೇಶದಲ್ಲಿ ಇನ್ನೊಬ್ಬರು ಈಗ ಹೊರಗಾಗ್ತದೆ. ಹೌದು, ಅದೇ ರೀ, ಅದನ್ನು ನೀವು ಸರಿ ಮಾಡಿ ಎಲ್ಲ ಸರಿ. ಮತ್ತೆ ಕೇಂದ್ರ ಸರ್ಕಾರ ತಗೊಳಾಗ್ತಾರೆ, ಆದ್ರೂ ಇವರು ಯಾಕೋ ಅಷ್ಟು ನಾವು ತಿಳ್ಕೊಂಡಷ್ಟು ಬೇರೆ ಕೊಡ್ತೀವಿ. ಅದು ದೇಶ ಮುಖ್ಯ, ದೇಶ ಮುಖ್ಯ ಅಲ್ಲ. ಹೌದು, ಅಲ್ಲಿ ನೀವು ಹೇಳ್ತಾರೆ ಅದ್ರ ಹೆಸರು ಪಿಒಟಿ ಮತ್ತೆ ನೀವು ಹೇಳ್ತೀರಿ, ಮತ್ತೆ ತೆಗೆದು ನಮ್ಗೆ ಏನಾಗ್ತದೆ, ನಿಮ್ಗೆ ಏನಾಯ್ತು ಅನ್ನೋದು ಇದಾಗ್ತದೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಕಲಿಬೇಕು. ಒಂದು ಇಂಚು ಬಿಡುದು, ಇಂಚು ಬಾರ್ಡರ್ಗೆ ಎಲ್ಲಕ್ಕಿಂತ ದುಡ್ಡು ಖರ್ಚು ಮಾಡಿ ಬಾರ್ಡರ್ ತಂದು ಮಾಡ್ತಾರೆ. ಇಲ್ಲೇನಿಲ್ಲ, ಅವರು ಬರ್ತಾರೆ, ಇವರು ಬರ್ತಾರೆ,
ಪೇಪರ್ದಾಗ ಟಿವಿಯಾಗ ನಮ್ಮಲ್ಲಿ ಇನ್ನೂ ನಮ್ಮ ದೇಶದ ಬಗ್ಗೆ ನಮ್ಮ ಬಗ್ಗೆ ಇನ್ನು ನಾವು ಸ್ಥಾನಕ್ಕೆ ಬಂದಿರ್ತೀವಿ ನಮ್ಗೆ ಯಾಕೆ ಕೂಡ ಏನಾಗ್ತದೆ ಅದಕ್ಕೂ ಸ್ವಲ್ಪ ಜನ ಭಾಳ ಹೇಳ್ತೀನಿ ಪ್ರೀವಿಯಸ್ ಡೇನ ನಮ್ಮ ಮಗಳು ನಮ್ಮ ಮಳೆ ಅಲ್ಲೇ ಕುತ್ಕೊಂಡು ಊಟ ಗಿಟ ಮಾಡಿ ಕೊಡೋದಕ್ಕೆ ನೋಡಿ ಪ್ರೀವಿಯಸ್ ಡೇ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ 1:30ಗೆ ನೆಕ್ಸ್ಟ್ ಡೇ ಆಗಿದೆ ಆ ಪುಣ್ಯಸನಾಗೆ ಆ ಹೆಣ್ಮಗಳು ಬಂದು ಏನ್ ಕರ್ಮ ಇದನ್ನು ಕೇಂದ್ರ ಸರ್ಕಾರ ಬಹಳ ಗಟ್ಟಿಯಾಗಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.